Hello guys, welcome back to my YouTube channel. ಎಲ್ಲರಿಗೂ ಹೋಯ್ತಿದ್ದೀನಿ ಟ್ರೈನಿಂಗಿಗೆ. ನಮ್ಮಮ್ಮ ಅಂತೂ ಫುಲ್ ಖುಷಿ, ಮನೆ ಬಿಟ್ಟು ಹೋಯ್ತಾ ಇದ್ದೀನಿ ಅಂತ ಅಲ್ವಾ ನಮ್ಮ ನೆನ್ನೆ ಹೇಳ್ತಾ ಇತ್ತು. ಏನಕ್ಕೋ ಗೊತ್ತಿಲ್ಲ 6 ಅಂದ್ಬಿಟ್ಟು ಇಲ್ಲ ನಾಳೆಯಿಂದ 5 ಅಲ್ವಾ ಅಂತ ನನ್ನ ಕಳಿಸ್ತೈತೆ ಅಂತ ನಮ್ಮಮ್ಮ ಖುಷಿ ಗೈಸ್. ಓಕೆ ಬಾಯ್ ಬಾಯ್ ಅಮ್ಮ. ನಮ್ಮ ತಾತಂಗೆ ನೋಡ್ಕೊ ಈಗ ಖುಷಿ. ನಮ್ಮ ತಾತಂಗೆ ಹೋಯ್ತಾ ಇದ್ರೆ ನಮಗೆ ತಾತ ಖುಷಿ. ಕರಿಯಾ ಕರಿ ಬಾಯ್. ಬೇಬಿ ಎಲ್ಲೋದಮ್ಮ? ಬಾಯ್ ಅಪ್ಪ. ಹೋಗಿ ಬರ್ತೀನಿ ಬಾಯ್. ನಮ್ಮ ತಾತ ದುಡ್ಡು ಕೊಡ್ತೈತಿ. ಏನ್ ಬೇಡ ಮಡಿಕೋ, ಏನ್ ಬೇಡ ಮಡಿಕೊಳಪ್ಪ. ಬಾಯ್ ಬಾಯ್ ಬಾಯ್. ಕಾಣ್ತಾಯ್ತಾ ಅಜ್ಜಿ? ಬಾಯ್. ಏನಕ್ಕೆ ಹೋಗಿದ್ದೆ? ಬಾಯ್ ಬುಡ್ಡಣ್ಣ. ಬೇಬಿ ಎಲ್ಲೋದ್ ನೋಕಣಮ್ಮ. ಏನು? ಹಾ ಹ್ಞೂ ಐತೆ. ಲೆಕ್ಕ. ಬಾಯ್ ಅಪ್ಪ. ಬಾಯ್ ಟಾಟಾ. ಬಾಯ್. ಊರ್ ಬಿಟ್ಟು ಆಯ್ತಾ ಇದೀನಿ ಗೈಸ್ ನಾನು, ಅದಕ್ಕೆ ಆಯ್ತಾ ಇದೀನಿ. ಒಂದ್ ವಾರಕ್ಕೆ ಬಂದಿ ಮತ್ತೆ ವಾಪಸ್ ಹೋಗ್ತೀನಲ್ಲ. ನಮ್ ಬೇಬಿ ಎಲ್ಲೋದ್ ನೋಕೋಣ. ಆಕ್ಚುಲಿ ಬೇಗ ಬಿಡ್ಬೇಕಿತ್ತು ಗೈಸ್, ಲೇಟ್ ಆಯ್ತು. ಇನ್ನು ನಮ್ ಭೂಮಿಕಾ ಬಂದೇ ಇಲ್ಲ. ಆನ್ ದ ವೇ ಅಲ್ಲಿ ಭೂಮಿಕಾ ನಕ್ಕಿಸ್ಕೊಂಡು ಹೋಗ್ಬೇಕು. ಏನೋ ಇದು ನಂಗೆ ಏನು ಗೊತ್ತಾಗಲ್ಲ ಇದೆಲ್ಲ. ನೋಡಿ ಗೈಸ್, ನಾನು ಇಲ್ಲಿ ಹಾಡ್ ಹಾಕಿದೀನಿ, ದೇವ್ರದ್ದು ಹಾಕಿದೀನಿ, ಇಯರ್ಫೋನ್ ಹಾಕೊಂಡ್ ಕೂತವನೆ. ಇಂತ ಕೆಟ್ಟ ಮನುಷ್ಯ ತಾನೇ. ನನ್ನಷ್ಟು ಒಳ್ಳೆಯವ್ರ ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ. ಅಪ್ಪಂಗೆ ಹೇಳ ಅಷ್ಟೇ, ಹಾಕ್ಸ್ತೀನಿ ಸರ್ರಕ್ ತಲೆಗೆ. ರಾಯರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ಕೆರೆ ಇದೆ ಕಾಣಿಸ್ತಾನೆ ಇಲ್ಲ, ಆಚೆಗೆ ಕುಳಿಸ್ಬಿಟ್ಯಾ? ಎಷ್ಟೊಂದ್ ದಿನ ನಾನು ಬ್ಲಾಗ್ ಅಲ್ಲಿ ಇವ್ನು ಇರಲ್ಲ ಗೈಸ್. ನಾನು ಬ್ಲಾಗ್ ಮಾಡ್ತೀನೋ ಹೆಂಗೋ ಗೊತ್ತಿಲ್ಲ. ಕಾಟ ತಂತು ಅನ್ಕಂಚ ಅಲ್ವಾ ಸ್ವಲ್ಪ ದಿನ. ನಾನು ಅಷ್ಟು ಕಾಟ ಕೊಡ್ತಿದ್ನ, ಮಿಸ್ ಮಾಡ್ಕಂತ ನೋಡ್ಕೊ ನನ್ ಕ್ಷಣದಲ್ಲಿ. ನನ್ ತಂಗಿ ಇರ್ಬೇಕಿತ್ತಲ್ಲ. ಯೋಚನೆ ಮಾಡಕ್ ಹೋಗ್ಬೇಡ, ಆರಾಮಾಗಿ ಪೀಸ್ ಆಗಿರ್ತೀನಿ. ನೀನಿದ್ರೆ ಮನೆ ಒಟ 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 ಕಪ್ಪೆಗಳು ಮಳೆ ಹೊಯ್ದಾಗೆಲ್ಲ ಅಂತಿರ್ತೈತಲ್ಲ, ಆ ತರ ನೀನ್ ಮನೆ ನಮ್ಮ ಮನೆ. ಇವಾಗ ಸೈಲೆಂಟ್ ಆಗಿರುತ್ತೆ, ಅವಾಗಾದ್ರೂ ಬೇಜಾರ್ ಮಾಡ್ಕೊಂಚ. ಅಯ್ಯೋ ಸೌಂಡೇ ಇಲ್ವಲ್ಲ. ಅವಾಗ ಒಂದ್ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಿ, ಮನೇಲೇ ಇರ್ತೀನಿ, ಎಲ್ಲೋ ಹೋಗಲ್ಲ. ಅದಕ್ಕೆ ನಾನು ಮನೇಲೇ ಇರಲ್ಲ, ಇದ್ದೇ ಇರ್ತೀನಿ. ಓ ಇನ್ನೇನ್ ಮನೇಲೇ ಇರ್ಬೋದು. ನೋಡ್ತೀನಿ ಬಾ ಗಾಯ್ಸ್. ಭೂಮಿಕಾ ಇವಾಗ ಬಂದವಳೆ, ಅರ್ಧ ಗಂಟೆ ಕಾಯ್ದಿದ್ದೀವಿ ಇಲ್ಲಿ. ಹಿಂಗ್ ಬಾ. ನಿಂಗ್ ಮಾನ ಮರ್ಯಾದೆ ಇಲ್ವಾ? ಅತ್ಕೋ. ಎಷ್ಟ್ ಗಂಟೆಗೆ ಹತ್ತದೆ ಬಸ್ಸಲ್ಲಿ? 5 ಗಂಟೆಗೆ ಹತ್ತದ? ಆಯ್ ಗೈಸ್ ಮಾಡು. ನಡೀರಿ ಸರ್. ಒಂದೊಂದ್ಸತಿ ನಮ್ಮ ಅಣ್ಣ ನನ್ನ ಕಾರ್ ಡ್ರೈವರ್ ಆಗಿರ್ತಾರೆ. ಒಂದೊಂದ್ಸತಿ ಅಲ್ಲ, ಯಾವಾಗ್ಲೂ. ಅದಕ್ಕೆ ನಾನ್ ಕಲ್ತ್ಕೊಂತ ಇದೀನಿ, ಮೇಲೆ ನಾನ್ ಕಾರ್ ಡ್ರೈವರ್ ಆಗೋಣ ಅಂತ. ಅಯ್ಯೋ ನಿಂದೇನಲ್ಲ, ನಡಿ ನಮ್ಮ ಅಪ್ಪಂದು. ನಡಿ ನಡಿ. ಕಾರ್ ನಮ್ಮ ಅಪ್ಪಂದು ಓಡಿಸ್ತಿರೋ ನೀನು, ಡ್ರೈವರ್ ನೀನು. ಕಾರ್ ನಮ್ಮ ಅಪ್ಪಂದು, ನಮ್ಮ ಅಪ್ಪಂದು ಕಾರು.
ಓಡ್ಸೋನ್ ಏನಂತಾರೆ ಹೇಳು, ಡ್ರೈವರ್ ಅಂತ. ಏ ನಡೆಯಲ್ಲ ಕಾರ್ ನಮ್ಮ ಅಪ್ಪಂದು ಅಷ್ಟೇ ನಮ್ಮ ಅಪ್ಪಂದ. ಗಾಯ್ಸ್ ಎವ್ವಿ ಟ್ರಾಫಿಕ್ ಐತೆ ಗಾಯ್ಸ್. 10 ಅಷ್ಟರಲ್ಲಿ ಹೋಗ್ಬೇಕು. ಇವಾಗಲೇ ಟೈಮು ಎಷ್ಟೇ ಭೂಮಿಕಾ? 9:45. ನಾವಿನ್ನ ಗೊರಗುಂಟೆ ಪಾಳ್ಯದಲ್ಲಿದ್ದೀವಿ. ನಾವು ಹೋಗೋಷ್ಟ್ರಲ್ಲಿ 10-11 ಆಗುತ್ತೇನೋ. 10 ನಿಮಿಷ ಬೇಗ ಹೋಯ್ತೀವಿ. ನೋ ಪಿಜಿಗೆ ಹೋಗಿ ಲಗೇಜ್ ಎಲ್ಲ ಇಕ್ಕಿ ಲೆಜೆಗೆಲ್ಲ ಇಕ್ಕಿ ಆಮೇಲೆ ಇವಾಗ ಒಂದು ಸೀನ್ ಆಯ್ತು. ಅವಾಗ ಬ್ಲಾಗ್ ಮಾಡ್ಬೇಕನ್ಸ್ತು. ಒಂದು ಅಂಕಲ್ ಬಂದು ಇಲ್ಲಿ ಬಂದ್ರು ಸೈಡಲ್ಲಿ. ಇಲ್ಲಿ ನಾವು ಜಾಗ ಬಿಡಲಿಲ್ಲ, ಗುರಾಯಿಸ್ತಿದ್ರು. ನಮ್ಮ ಅಣ್ಣ ಫುಲ್ ಬ್ಲಾಕೇ ಮಾಡಿಬಿಟ್ಟವ್ರು, ಹೋಗೇ ಬಿಟ್ರು ಪಾಪ. ಇವಾಗ ತಿಂಡಿ ತಿನ್ನಕ್ ಬಂದ್ವಿ. ಹೊಟ್ಟೆ ಅಂತೂ ಹಸ್ದೋಗ್ತೈತೆ. ನಿಮಗೆ ಹೊಟ್ಟೆ ಹಸಿತಾಯ್ತಾ? ಎಷ್ಟು ಜಾಸ್ತಿ ಹಸಿತಾಯ್ತು ಅಂದು ಎಷ್ಟು ತಿಂತೀಯ ಮತ್ತೆ? ಜಾಸ್ತಿ ಮಾತಾಡ್ತಾನೆ. ನಾನಂತೂ ದೋಸೆ ಮಾಡ್ತೀನಿ ಇದ್ರೆ. ಓಹೋ ಈ ಡಿಸಿ ಇಡ್ಲಿಗೆ ಹೋಗ್ತೀನಿ. ನಮ್ಮ ಮಸಾಲೆ ದೋಸೆ ಏನೇನು ಮಸಾಲೆ ದೋಸೆ ಗೈಸ್, ಅದೇನೋ ಹೊಸ್ದಾಗಿ ಫ್ಲೇವರ್ಡ್ ರೈಸ್ ಅಂತೆ, ಗೊತ್ತಿಲ್ಲ, ಟ್ರೈ ಮಾಡ್ಬೇಕು. ನಂದು ಇನ್ನೂ ಮಸಾಲೆ ದೋಸೆ ಬಂದಿಲ್ಲ. ಇಬ್ರು ಯಾವತ್ತು ಒಂದೇ ಊಟನಿಬ್ರು ಹೇಳೇ ಇಲ್ಲ. ಇಬ್ರು ಬೇರೆ ಬೇರೆ ಹೇಳಿದ್ರೆ 2 ಹೊಡ್ಕೊಂಬೋದಲ್ಲ. ನಮ್ಮ ಅಣ್ಣ ಡ್ರೈವರ್ ಆಯ್ತು, ಇವಾಗ ಸರ್ವೆಂಟ್ ಆಗೋನೆ ನನಗೆ. ಥ್ಯಾಂಕ್ ಯು ಬ್ರೋ. ಎಲ್ಲ ಕಡೆನೂ ಇವಳದೇ ಲೇಟು ಗೈಸ್, ಯಾವಾಗಲೂ ಲೇಟ್ ಮಾಡ್ತಾಳೆ. 10:50 ಆಗ್ಬಿಟ್ಟೈತೆ ಗಸ್ಟ್. ನಾವು ಇನ್ನೂ ಪಿ ಜಿಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಆಮೇಲೆ ನಾವು ಟ್ರೈನಿಂಗ್ ಸೆಂಟರ್ ಹತ್ರ ಹೋಗೋದು. ವಾವ್, ಇಲ್ಲಡೆ ಈ ಸಖತ್ತ ಕಾಣಿಸ್ತಾ ಇದ್ದೀವಿ ಕಡೆ. ಬಾರೆ ಈ ಕಡೆಗೆ, ನಿಂಗಿಂತ ನಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಏನೂ ಆಗಿಲ್ಲ ಗೈಸ್, ಓವರ್ ಆಕ್ಟಿಂಗ್. ನಾನು ಟಯರ್ಡ್ ಆಗಿದ್ದೀನಿ. ನಾನು 6:15 ಎದ್ದೆ ಗೈಸ್. ಬೆಳಗ್ಗೆ ಬೇಗ ಎದ್ದಷ್ಟು ಜಾಸ್ತಿ ಲಕ್ಷಣವಾಗಿ ಆಯ್ತಾರಂತೆ. ಓಕೆ ಗೈಸ್, ಕಮೆಂಟ್ ನೋ ವರ್ಡ್ಸ್. ಪಿ ಜಿಗೆ ಬಂದ್ವಿ, ಒಳಗೆ ಹೋಗ್ತೀವಿ, ಮಾತಾಡ್ಕೊಂಡು ನೋಡೋಣ ಏನಾಗುತ್ತೆ. ಸಾಕಾಯ್ತು, ಯಾವ್ದ್ಯಾವುದೋ ಲೊಕೇಶನ್ಗೆ ಹೋಗಿ ಎಲ್ಲೆಲ್ಲ ಬಂದ್ವಿ ಅಂತ. ಡನ್ ಆಯಿತು ಗೈಸ್. ಮಿರರ್ ಬೇರೆ ಐತಿ, ನಂಗೆ ಬೇಕಿದ್ದಿದ್ದು ರೆಡಿ ಆಗಿಬಿಟ್ಟು ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ಬಿಡೋದು. ಡಿಕ್ಕಿ ಓಪನ್ ಮಾಡೋಕೆ ಗೊತ್ತಾಯಿಲ್ಲ ಗೈಸ್ ಒಳಗೆ. ನಂಗೆ ಬರುತ್ತೆ ಗಾರ್ಲ್. ಈಗ ಹೋಗು ಹಾಸ್ಟೆಲ್ ಸೇರ್ಕೊಂಡು ಮುಖಾಣ ಹೇಳ. ಎಲ್ಲಾದ್ರೂ ನಮ್ದು ಎತ್ಕೊಂಡು ಹೋಗೋದು, ಮನೆಗೆ ಹೋಗೋದು, ಇದೇ ಆಗುತ್ತೆ. ಇನ್ನು ಜೀವನನೇ ಇಷ್ಟೇ. ಬರ್ತೀವಿ ಇಕ್ಕಿ ಎಲ್ಲ ಲಗೇಜ್ಗಳನ್ನ. ಕ್ಲೋಸ್ ಮಾಡಲಿಲ್ವ ನಾನು? ಅದೇ ಆಯಿತು. ಗೈಸ್ ಎಲ್ಲ ಕಡೆ ಮಿರರ್ ಐತೆ, ಅಷ್ಟೇ. ಅಪ್ ಹೋಗ್ತೈತಂತೆ ಗೈಸ್. ಎಕ್ಸ್ಕ್ಯೂಸ್ ಮೀ, ಓಪನ್ ದಿ ಡೋರ್. ಯೆಸ್ ಪ್ಲೀಸ್. ಗೈಸ್ ನಾವು ಹಿಂಗೆ ಹೋಗ್ತಾ ಇದೀವಿ ಇವಾಗ ಟ್ರೈನಿಂಗಿಗೆ. ಅಷ್ಟೇ ಗೈಸ್, ಇವಾಗ ನಾವು ಮುಚ್ಕೊಂಡಿರ ಒಬ್ಳು ಏನು ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಇವಾಗ ಅಷ್ಟೇ ಗೈಸ್, ಇಲ್ಲಿಂದ ಮುಗಿಸ್ಕೊಂಡು ಟ್ರೈನಿಂಗಿಗೆ ಹೋಗ್ತೀವಿ. ಅಲ್ಲಾದರೆ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಇರಲಿ ಬೈ. ನಮ್ಮ ಕಾಯ್ದು ಸಾಕಾಯ್ತು ಅನ್ಸುತ್ತೆ ನನಗಂತೂ. ಕಷ್ಟ ಅಷ್ಟೇ ಗೈಸ್. ಲೇವೆ ಬಯೋಮೆಡಿಕಲ್ ಬಂದ್ವಿ. ಏನಿದಾಗೈತೆ ಮೋರಿ ಇಷ್ಟು ಚೆನ್ನಾಗಿರುತ್ತಾ? ಮುಚ್ಚಲೆ. ಓಕೆ ಗೈಸ್ ಬಾಯ್. ಟೈಮ್ ಆಗ್ಬಿಟ್ಟೈತೆ, ನಾವು ಓಡ್ತಾ ಇರ್ತೀವಿ. ಟೈಮ್ ಎಷ್ಟು ಭೂಮಿಕಾ ನೋಡು ಫೋನಲ್ಲಿ? 10:53 ಗೈಸ್. 11:53 ಬಂದಿದ್ದೀವಿ. 10 ಗಂಟೆಗೆ ಬರ್ಬೇಕಿದ್ದವ್ರು. ಸರಿ ಕಣ, ಹುಷಾರಾಗಿ ಹೋಗೋ. ಬಾಯ್ ಬಾಯ್. ಇಲ್ಲ ಬಾಯ್. ಟಾರ್ಚ್ ಎಲ್ಲ ಹಾಕೊಂಡಿದ್ದೀವಿ. ಓಕೆ ಗೈಸ್ ಬಾಯ್. ಮಾಡಂಗಿಲ್ಲ ಅನ್ಸುತ್ತೆ ವಿಡಿಯೋ. ಅಷ್ಟು ಇದೆ ನಾವು
ಗುರು ರಿಸೆಪ್ಷನಿಸ್ಟ್ ಯಾರು ಏನು ಗೊತ್ತಾಯ್ತಿಲ್ಲ. ಇಲ್ಲೂ ಮಿರರು. ಭಯನೂ ಆಗ್ತೈತೆ, ಖುಷಿನೂ ಆಗ್ತೈತೆ, ಎಕ್ಸೈಟ್ಮೆಂಟ್ ಎಲ್ಲ ಒಟ್ಟೊಟ್ಟಿಗೆ ಹಾಕೊಂಡು ಹೋಗ್ತಾವೆ. ಗೈಸ್ 1:15ಗೆಲ್ಲ ಮುಗಿಸ್ತಾ ಇದೀವಿ. 12 ಗಂಟೆ ಹೋದ್ವಿ ಅನ್ಸುತ್ತೆ. ಮೇ ಬಿ 1.5 ಗಂಟೆ ಕೂತಿದ್ದೀವಿ ಅಷ್ಟೇ, ಮುಗ್ದೇ ಹೋಯ್ತು. ಏನೇನೋ ಲೈಕ್ ಬೇಸಿಕ್ ಹೇಳ್ಕೊಟ್ರು, ಹೆಂಗಿರ್ಬೇಕು, ಹೆಂಗ್ ಬರಬೇಕು, ಟೈಮ್ ಸೆನ್ಸು, ಟೈಮಿಂದು, ಮತ್ತೆ ರಜಾ ಕೊಡಲ್ವಂತೆ, ರಜಾ ಆಗ್ಬಾರ್ದಂತೆ. ಇಷ್ಟೇ ಹೇಳಿದ್ವಿ. ನಾವು ನೋಡಿದ್ರೆ ನೆಕ್ಸ್ಟ್ ವಾರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಇಷ್ಟ ಆಯಿತು ಅಷ್ಟೇ. ಇವಾಗ ನಡ್ಕೊಂಡು ಹೋಗ್ತಿದ್ವಿ ಪಿ ಜಿ ಹತ್ರಕ್ಕೆ, ಏನೂ ಗೊತ್ತಿಲ್ಲ ಅಷ್ಟೇ. ಗೈಸ್ ಪಿ ಜಿಯಲ್ಲಿ ಮೀಟ್ ಆಗೋಣ. ರಜಾ ಕೊಡ್ತೀವಿ, ಅದು ಚಿಕ್ಕಗೆ ಸಿಗ್ತಾ ಇಲ್ಲ. ಹುಡುಕಿ ಸಾಕಾಯ್ತು. ಮಳೆ ಬೇರೆ ಬರ್ತೈತೆ. ಪಿ ಜಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಜವಾಕ್ಸ್ ಅಂಗಡಿ ಕಾಣಿಸ್ಬಿಡ್ತು ಕಣ್ಣಿಗೆ. ಮಳೆ ಅಣೀತೈತೆ. ಹೋಗ್ಬಿಟ್ಟು ಜವಾಕ್ಸ್ ಹಾಕ್ಸ್ಕೊಂಡು ಹೋಗ್ಬಿಡ್ತೀವಿ. 31 ಇಲ್ಲೋದ್ರೆ 1:30ಗೆ ಬರಬೇಕಿತ್ತು. ಕ್ಲೋಸ್ ಆಗಿಬಿಟ್ಟೈತೆ. ಬ್ಯಾಡ್ ಲಕ್. ಸಂಜೆ ಬರ್ತೀವಿ, ಒಂದು ರೌಂಡ್ಸ್ ಹಾಕೊಂಡು. ಒಂದಿನ ಆಗಿಲ್ಲ, ಅಲ್ಲಿ ಸ್ನ್ಯಾಕ್ಸ್ ತಗೊಂತಿದ್ವಿ. ಒಂದಿನ ಅಲ್ಲ, 2 ಅವರ್ ಆಗಿಲ್ಲ ಗೈಸ್. ತುಮಕೂರಲ್ಲೂ ಇದೆ ಚಿಪ್ಸು, ಬೆಂಗಳೂರಲ್ಲೂ ಅದೇ ಚಿಪ್ಸ್. ಹೆಂಗಂಗೋ ಮಾಡ್ಕೊಂಡು ಪಿ ಜಿ ತನಕ ತಲುಪ್ತಾ ಇದ್ದೀವಿ. ಪಿ ಜಿಗೆ ಹೋಯ್ತಾ ಇದೀವಿ. ಹಿಂಗೆ ಸೀರಿಯಸ್ಲಿ ಬೆಂಗಳೂರು ನಿಜ ಆಗಲ್ಲ, ಕಷ್ಟ. ಎಲ್ಲರೂ ಹೇಳ್ತಿದ್ರು ಕಷ್ಟ ಅಂತ. ಇವತ್ತು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತೈತೆ. ಪಿ ಜಿಗೆ ಬಂದಿರೋ ಡೈರೆಕ್ಟ್ ಊಟ ಮಾಡೋಣ ಅಂತ ಅನಿಸ್ತೈತಿ. ಏನು ಮಾಡ್ಬೇಕು ಪ್ರೊಸೀಜರ್ ಗೊತ್ತಿಲ್ಲ. ಎಲ್ಲೋದ್ರು ಪಾತ್ರೆ ತೊಳೆಯೋದು ಮಾತ್ರ ತಪ್ಪಲ್ಲ ನಮ್ಮ ಮೂವಿ. ಮನೆ ಮಾಡಿದಾಗೂ ಇವಳ್ದೆ ಪಾತ್ರೆ ಡಿಪಾರ್ಟ್ಮೆಂಟು. ಈಗಲೂ ಪಾತ್ರೆ ಪರಮೇಶ್ವರಿ, ಏನದು ಪಾತ್ರೆ ಪೂರ್ಣೇಶ್ವರಿ. ಇನ್ನೇನು ರೂಮ್ಗೆ ಹೋಗೋದಂತ ಇಲ್ಲೇ ಕೂತ್ಕೊಂಡ್ವಿ. ಊಟ ಮಾಡಿ ಹೋಗ್ತೀವಿ. ಚಿಪ್ಸ್ ತಂದಿದ್ದು ಜ್ಯೂಸ್ ಆಗುತ್ತೆ ಅನ್ಕೊಂತೀನಿ. ಪಿ ಜಿಗೆ ಈಗ ಪಿ ಜಿಗಲ್ಲ ಏನೋ ಪ್ರಾಬ್ಲಮ್ ಗೈಸ್. ಸ್ಟ್ರಕ್ ಆಗೋಗ್ಬಿಟ್ಟಿವಿ ಅನ್ಕೊಂಡ್ವಿ. ಹಂಗೆ ಬಂದ್ವಿ ಗೈಸ್. ಲಗೇಜ್ ಎಲ್ಲ ತುಂಬಿದ್ದೀವಿ. ಇವಾಗ ಎತ್ತಿಟ್ಕೊತೀವಿ ಅಷ್ಟೇ 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 ಅಷ್ಟೇ. ನನ್ನ ಗೊಂಬೆ ಪಾಪ ಏನು ಮಾಡ್ತಾಯಿತ್ತು. ನಾನು ಎಲ್ಲಾದರೂ ಈ ಗೊಂಬೆನ ಮಾತ್ರ ಬಿಡಲ್ಲ ಗೈಸ್, ಬಿಕಾಸ್ ನಂಗೆ ಆಗಲ್ಲ ಬಿಟ್ಟಿರೋಕ್ಕೆ. ಹಾಸ್ಟೆಲ್ಗೆ ಹೋದ್ರೂ ತೊಗೊಂಡೋಗ್ತಿದ್ದೆ, ಹಾಸ್ಟೆಲಿಂದ ಮನೆ ಬರೋಕ್ಕೆ ತೊಗೊಂಬತ್ತಿದ್ದೆ, ಮತ್ತೆ ಹಾಸ್ಟೆಲ್ಗೆ ಹೋಗೋಕೆ ತೊಗೊಬತ್ತಿದ್ದೆ. ಪಿ ಜಿಗೆ ತೊಗೊಂಬಂದಿದ್ದೀನಿ. ಬಿತ್ರಿ ಈಗ ತೊಗೊಂಬಂದಿದ್ದೀನಿ, ಮತ್ತೆ ಹೋಗೋಕೆ ತೊಗೊಂಡೋಗ್ತೀವಿ. ದಿಸ್ ಈಸ್ ಮೈ ಫೇವ್ರೇಟ್. ನೋಡಿ ಗೈಸ್, ಚಿಕ್ಕ ಹುಡುಗಿ ಒಂದೈತೆ. ನಿಂದು ಅದೇ ಥರ ಬಾಟಲ್. ಚಿಕ್ಕ ಹುಡುಗಿ ಕುಡ್ದಂಗೆ ಕುಡಿತಾವೆ. ಮಜಾ ಈ ಥರ ಕುಡಿದ್ರೆ. ಗೈಸ್ ಎಲ್ಲ ಸೆಟ್ ಮಾಡಿದ್ದಾಯಿತು. ಮಿಂಚು ಏನೋ ತಂದಿದ್ದಳಂತೆ, ನೋಡೋಣ ಬನ್ರಿ. ವಾ ಸ್ವೀಟ್. ಒಂದು ಸ್ವಲ್ಪ ಗಾಯ್ಸ್ ಹೇಳಿದ್ನೆಲ್ಲ ಗೈಸ್. ಜೆರಾಕ್ಸ್ ಹಾಕ್ಸ್ಬೇಕಂತ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. 6 ಕಾಲ ಆಗ್ಬಿಟ್ಟೈತಿ ಗೊತ್ತಾ. ಎಲ್ಲ ಡಾಕ್ಯುಮೆಂಟ್ಸ್ ಗೈಸ್. ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ ಗೈಸ್. ಜೆರಾಕ್ಸ್ ಅಂಗಡಿ ದೂರ ಇತ್ತು, ಎನರ್ಜಿಗೋಸ್ಕರ ಜ್ಯೂಸ್ ಕಾಣಿಸ್ತಾ ಐತೆ ಕಣೆ ಗೈಸ್. ಜೆರಾಕ್ಸ್ ಮಾಡಿಸ್ಕೊಂಡು ಬಂದ್ವಿ, ಆದರೆ ಅಲ್ಲಿ ಬ್ಲಾಗ್ ಮಾಡೋದು ಮರ್ತೋದೆ. ಈಗ ಮನೆ ಹಾಸ್ಟೆಲ್ ಪಿ ಜಿಗೆ ಹೋಗ್ತಿದ್ವಿ, ಏನು ತಿನ್ನಬೇಕು ಅನಿಸ್ತಿಲ್ಲ, ಜ್ಯೂಸ್ ಕುಡ್ದು ಸಾಕು. ಈಗ ಪಿ ಜಿಗೆ ಹೋಗ್ಬಿಟ್ಟು ಪಿ ಜಿಗೆ ಹೋಗಿ ಊಟ ಮಾಡಿ ಮಲ್ಕೊಂತೀವಿ. ಈಗ ನಾವು ಇಲ್ಲಿಗೆ ಏನು ಮಾಡ್ತಿದ್ದೀವಿ,